ಪ್ರಿಯ ವಿದ್ಯಾರ್ಥಿಗಳೇ, ಶ್ರೀ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಬಿಜಾಪುರ ಅಡಿಯಲ್ಲಿ BA 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದಲ್ಲಿ ಸೊಲ್ಲು 4 ನಾವು ನೋಡಬಹುದಾಗಿದೆ. ಆ ಸೊಲ್ಲು 4ರ ಭಾಗದಲ್ಲಿ ನಿಮ್ಮ ಪಠ್ಯದಲ್ಲಿ ಮೊದಲೇ ಭಾಗದಲ್ಲಿ ಬರುವಂಥದ್ದು ಶಾಸನಗಳು. ಕಳೆದ ತರಗತಿಯಲ್ಲಿ ನಾವು ಹಲ್ಮಿಡಿ ಶಾಸನದ ಕುರಿತಾಗಿರುವಂಥ ಮಾಹಿತಿಯನ್ನು ನೋಡಿದ್ದೀವಿ. ಇನ್ನು ಈ ಶಾಸನ ಭಾಗದಲ್ಲಿ ಲಕ್ಕುಂಡಿ ಶಾಸನ ಇದೆ. ಆ ಲಕ್ಕುಂಡಿ ಶಾಸನದ ಕುರಿತಾಗಿರುವ ಮಾಹಿತಿಯನ್ನು ಇಂದಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಲಕ್ಕುಂಡಿ ಶಾಸನವನ್ನು ಅತ್ತಿಮಬ್ಬೆಯ ಶಾಸನ ಅಂತಲೇ ಕರೆಯುವುದನ್ನು ನಾವು ಮೊದಲು ಗಮನಿಸಬಹುದಾಗಿದೆ. ಈ ಲಕ್ಕುಂಡಿ ಶಾಸನವು ಚಾಲುಕ್ಯರ ಸಾಮ್ರಾಜ್ಯದ ಕಾಲದಲ್ಲಿ ಸಿಕ್ಕಿರುವಂಥದ್ದನ್ನು ಕೂಡ ನಾವು ನೆನಪಿನಲ್ಲಿಟ್ಟುಕೊಳ್ಳುವಂಥ ಮುಖ್ಯ ಅಂಶವಾಗಿದೆ. ಲಕ್ಕುಂಡಿ ಶಾಸನವು ಕ್ರಿಸ್ತಶಕ 1007ರಲ್ಲಿ ಬರೆಯಲಾಗಿದೆ ಎಂದು ಹಂಪ ನಾಗರಾಜ್ ಅವರ ಅಭಿಪ್ರಾಯವನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಒಂದು ಲಕ್ಕುಂಡಿ ಶಾಸನದಲ್ಲಿ ಒಟ್ಟು ಸಾಲುಗಳ ಸಂಖ್ಯೆ 88. ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಒಟ್ಟು ಎಷ್ಟು ಈ ಸಾಲುಗಳಿವೆ ಅಂಥೇಳಿ 88 ಸಾಲುಗಳನ್ನು ಒಳಗೊಂಡಿರುವಂಥ ಶಾಸನ ಇದಾಗಿದೆ. ಲಕ್ಕುಂಡಿ ಶಾಸನವು ಅತ್ತಿಮಬ್ಬೆಯ ಅಧ್ಯಾತ್ಮ ಬದುಕಿನ ಚಿತ್ರಣವನ್ನು ಒಳಗೊಂಡಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇದರಲ್ಲಿ ಅತ್ತಿಮಬ್ಬೆಯು ಕನ್ನಡ ಸಾಹಿತ್ಯದಲ್ಲಿ ಕಾಣಿಸಿಕೊಳ್ಳುವಂಥ ಪೊನ್ನ ಕವಿಯ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ್ಲು ಅನ್ನುವಂಥ ವಿಚಾರವೂ ಕೂಡ ಈ ಶಾಸನ ನಮಗೆ ತಿಳಿಸುತ್ತೆ. ಜೊತೆಗೆ ರನ್ನ ಕವಿಯಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳು ಅನ್ನುವಂಥ ಮಾಹಿತಿಯೂ ಕೂಡ ನಮಗೆ ಇದು ನೀಡುವುದನ್ನು ನಾವು ಗಮನಿಸಬಹುದು. ಲಕ್ಕುಂಡಿ ಶಾಸನದ ಅಧ್ಯಯನದಿಂದ ನಮಗೆ ತಿಳಿದು ಬರುವಂಥ ಮಾಹಿತಿ ಅಂದರೆ ಇದು ಒಂದು ಚಂಪೂ ಕಾವ್ಯದ ರೀತಿಯಲ್ಲಿ ಕಾಣಿಸಿಕೊಂಡು ಹೋಗಿರುವುದನ್ನು ನಾವು ಗಮನಿಸಬಹುದು. ಜೊತೆಗೆ ಛಂದಸ್ಸಿನ ದೃಷ್ಟಿಯಲ್ಲಿ ಲಕ್ಕುಂಡಿ ಶಾಸನವನ್ನು ನೋಡೋದಾದರೆ ಇಲ್ಲಿ ಗದ್ಯ ಮತ್ತು ಪದ್ಯಗಳ ಬಳಕೆ ಕಂಡಿರುವುದನ್ನು ನೋಡಬಹುದು. ಹಾಗೆ ಕಂದ ಪದ್ಯಗಳ ಬಳಕೆಯನ್ನೂ ಕೂಡ ಇಲ್ಲಿ ಗಮನಿಸಬಹುದು. ಹಾಗೆ ವೃತ್ತಗಳು ಕೂಡ ಇಲ್ಲಿ ಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ ಈ ಲಕ್ಕುಂಡಿ ಶಾಸನದ ಮುಖ್ಯ ತಿರುಳು ಮತ್ತು ಮುಖ್ಯ ಸಾರ ಏನಿದೆ ಅಂದರೆ ಲಕ್ಕುಂಡಿ ಶಾಸನದಲ್ಲಿ ಅಮರಾವತಿ ಮತ್ತು ಲಕ್ಕುಂಡಿ ಅನ್ನುವಂಥ 2 ಸ್ಥಳಗಳಲ್ಲಿ ಯಾವುದು ಶ್ರೇಷ್ಠ ಅಂಥೇಳಿ ಸೃಷ್ಟಿಯ ಅಧಿದೇವತನಾಗಿರುವಂಥ ಬ್ರಹ್ಮನಲ್ಲಿ ಕೇಳಿದಾಗ ಆ ಬ್ರಹ್ಮ ಹೇಳ್ತಾನಂತೆ, ಅಮರಾವತಿ ಹಗುರವಾಗಿ ಮೇಲೆ ಹಾರೋಯ್ತು, ಲಕ್ಕುಂಡಿ ಅನ್ನುವುದು ತೂಕವಾಗಿರುವ ಕಾರಣಕ್ಕಾಗಿ ಶ್ರೇಷ್ಠವಾಗಿರುವ ಕಾರಣಕ್ಕಾಗಿ ಅದು ಭೂಮಿಯ ಮೇಲೆ ಉಳ್ಕೊಂಡಿದೆ. ಅದಕ್ಕಾಗಿ ಅಮರಾವತಿ ಮತ್ತು ಲಕ್ಕುಂಡಿಯಲ್ಲಿ ಶ್ರೇಷ್ಠವಾಗಿರುವಂಥ ಸ್ಥಳ ಅಂದರೆ ಅದು ಲಕ್ಕುಂಡಿ ಅನ್ನುವಂಥ ವಿಚಾರವನ್ನು ಈ ಶಾಸನದಲ್ಲಿ ಬರೆದಿರುವಂಥ ಮುಖ್ಯವಾಗಿರುವಂಥ ಸಾರ ಅನ್ನುವುದು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಲಕ್ಕುಂಡಿ ಅನ್ನುವಂಥ ಈ ಸ್ಥಳವನ್ನು ಮೊದಲು ಲೊಕ್ಕೆಗುಂಡಿ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಿದ್ರು ಅನ್ನುವುದು ಈ ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಳಕೆಗೊಂಡಿರುವಂಥ ಇತಿಹಾಸದಿಂದ ನಮಗೆ ಈ ಸ್ಥಳಕ್ಕೆ ಮೊದಲು ಲೊಕ್ಕೆಗುಂಡಿ ಅನ್ನುವಂಥ ಹೆಸರಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ.
ಇನ್ನು ಲಕ್ಕುಂಡಿಯ ಐತಿಹಾಸಿಕ ಮಾಹಿತಿಯನ್ನು ನಾವು ತಿಳಿದುವ ಪ್ರಯತ್ನದಲ್ಲಿ ಲಕ್ಕುಂಡಿಯಲ್ಲಿ ತಯಾರಾಗುತ್ತಿದ್ದ ನಾಣ್ಯಗಳನ್ನು ಲೊಕ್ಕೆ ಗದ್ಯಾಣ ಅಂಥೇಳಿ ಕರಿತಾ ಇದ್ರಂತೆ. ಲೊಕ್ಕೆ ಮತ್ತು ಗದ್ಯಾಣ ಅಂಥೇಳಿ ಇಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಿದ್ರಂತೆ. ಅವುಗಳಿಗೆ ಈ ಹೆಸರುಗಳಿಂದ ಗುರುತಿಸುವಂಥ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇದ್ವಂತೆ. ಇನ್ನು ಲಕ್ಕುಂಡಿ ಶಾಸನವು ಈ ಅತ್ತಿಮಬ್ಬೆ 1501 ದೇವಾಲಯಗಳನ್ನು ಕಟ್ಟಿದ್ಲು ಅನ್ನುವಂಥ ಮಾಹಿತಿ ಕೂಡ ಈ ಶಾಸನ ನಮಗೆ ನೀಡುತ್ತೆ. ಜೊತೆಗೆ ಎಲ್ಲ ದೇವಾಲಯಗಳಲ್ಲಿ ಆದಿ ಬ್ರಹ್ಮ ಜಿನಾಲಯ ಏನಿದೆಯಲ್ಲ ಅದು ಅತ್ತಿಮಬ್ಬೆ ಕಟ್ಟಿಸಿದ್ದಾಳೆ ಅನ್ನುವಂಥ ಮಾಹಿತಿ ಈ ಶಾಸನದಿಂದ ನಮಗೆ ತಿಳಿದು ಬರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಈ ಲಕ್ಕುಂಡಿ ಶಾಸನವನ್ನು ರನ್ನ ಕವಿಯು ಪೂರ್ವ ಭಾಗವನ್ನು ರಚನೆ ಮಾಡಿದ್ದಾನೆ. ಇದರ ಉತ್ತರ ಭಾಗವನ್ನು ಬಾಹುಬಲಿ ಕವಿಯ ಕೃಪೆಯಿಂದ ರಚಿತವಾಗಿದೆ ಅನ್ನುವಂಥ ಮಾಹಿತಿ ಇದರ ಅಧ್ಯಯನದಿಂದ ಮತ್ತು ಇತಿಹಾಸದ ಈ ಒಂದು ಸಂಶೋಧನೆಗಳಿಂದ ತಿಳಿದು ಬಂದಿರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ರನ್ನ ಅತ್ತಿಮಬ್ಬೆಗೆ ದಾನ ಚಿಂತಾಮಣಿ ಅಂತೇಳಿ ಕರೆದು ಅತ್ತಿಮಬ್ಬೆಯ ಮೇಲೆ ಇರುವಂಥ ಗೌರವದಿಂದಾಗಿ ಆಕೆಯನ್ನು ಅತ್ತಿಮಬ್ಬೆಯನ್ನು ವರ್ಣಿಸ್ತಾನೆ. ಬಿಳಿಯ ಅರಳೆಯಂತೆ ಗಂಗಾ ನದಿಯಂತೆ ಪವಿತ್ರವಾದ ಕೋಪಣಾಚಲದಂತೆ ಪವಿತ್ರವಾದದ್ದು ಅತ್ತಿಮಬ್ಬೆಯ ಚರಿತ್ರೆಯು ಅನ್ನುವಂಥ ವಿವರಣೆಯನ್ನು, ಒಂದು ಹೋಲಿಕೆಯನ್ನು, ಒಂದು ಹೊಗಳಿಕೆಯನ್ನು ಶಕ್ತಿ ಕವಿಯಾಗಿರುವಂಥ ರನ್ನ ವರ್ಣಿಸಿರುವುದನ್ನು ಇಲ್ಲಿ ಗಮನಿಸಬಹುದು. ಇದರಿಂದ ಅರ್ಥವಾಗುತ್ತೆ, ಬಿಳಿ ಅರಳೆಯಷ್ಟೇ ಬೆಳ್ಳಗೆ ಪರಿಶುದ್ಧಳಾದವಳು ಅತ್ತಿಮಬ್ಬೆ ಅಂತೆ. ಗಂಗಾ ನದಿ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಪವಿತ್ರವಾಗಿರುವಂಥ ನದಿ ಅಂಥೇಳಿ, ಅಷ್ಟೇ ಗಂಗಾ ನದಿಯಂತೆ ಪರಿಶುದ್ಧಳಾದವಳು ಪವಿತ್ರಳಾದವಳು ಈ ಅತ್ತಿಮಬ್ಬೆ ಅಂತೆ. ಹಾಗೆ ಕೋಪಣಾಚಲದಂತೆ ಆಕೆ ಈ ಪವಿತ್ರವಾಗಿದ್ಲು ಅನ್ನುವಂಥ ವರ್ಣನೆಯನ್ನು ಈ ಲಕ್ಕುಂಡಿ ಶಾಸನದ ಪೂರ್ವಾರ್ಧವನ್ನು ರಚಿಸಿರುವಂಥ ರನ್ನ ಕವಿ ತನ್ನ ಅಜಿತನಾಥ ಪುರಾಣದಲ್ಲಿ ಈ ರೀತಿಯಾಗಿ ವರ್ಣಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಲಕ್ಕುಂಡಿ ಶಾಸನದ ಈ ಪೂರ್ಣ ವಿವರಣೆ ಅಂದರೆ ಅತ್ತಿಮಬ್ಬೆಯನ್ನು ಜೈನ ಪುರಾಣದ ಪ್ರಪಂಚದ ಅತ್ಯಂತ ಪರಿಶುದ್ಧ ಮತ್ತು ಶ್ರೇಷ್ಠ ಮಹಿಳೆಯರಲ್ಲಿ ಒಬ್ಬಳು ಅನ್ನುವಂಥ ವರ್ಣನೆ ಈ ಒಂದು ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಒಟ್ಟು ಲಕ್ಕುಂಡಿ ಶಾಸನವು ಒಬ್ಬ ಮಹಿಳೆಯ ಯಶೋಗಾಥೆಯನ್ನು ಒಳಗೊಂಡಿರುವಂಥ ಶಾಸನವಾಗಿದೆ ಅನ್ನುವುದು ಇಲ್ಲಿ ಗಮನಿಸಬೇಕಾಗಿರುವಂಥ ಮುಖ್ಯ ವಿಚಾರ ಅನ್ನುವುದು ನಮ್ಮೆಲ್ಲರಿಗೂ ಕೂಡ ತಿಳಿದಿರಲಿ. ಇನ್ನು ಈ ಶಾಸನದಲ್ಲಿ ಜೈನ ಪುರಾಣದಲ್ಲಿ ಅತ್ತಿಮಬ್ಬೆಯನ್ನು ವರ್ಣಿಸಿದ್ದಾರೆ. ಏನು ಅಂದರೆ ಪ್ರಪಂಚದಲ್ಲಿರುವಂಥ ಪ್ರಸಿದ್ಧ ಮಹಿಳೆಯರೊಂದಿಗೆ ಈ ಅತ್ತಿಮಬ್ಬೆಯ ಹೋಲಿಕೆ ಕಂಡು ಬಂದಿದೆ. ಅದು ಜೈನ ಪುರಾಣದಲ್ಲಿ ಬಂದಿರುವುದನ್ನು ನೋಡ್ಬೋದು. ಏನು ಅಂದರೆ ರುಕ್ಮಿಣಿ ಮತ್ತು ಸತ್ಯಭಾಮಿಯರ ಹೋಲಿಕೆಯಂತೆ ಅತ್ತಿಮಬ್ಬೆ ಮತ್ತು ಗುಂಡಬ್ಬೆಯವರು ನಾಗದೇವನ ಪತ್ನಿಯರಾಗಿದ್ದರು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಅಂದರೆ ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಗೆ ಅತ್ತಿಮಬ್ಬೆ ಮತ್ತು ಗುಂಡಬ್ಬೆಯರ ಹೋಲಿಕೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸುಲೋಚನೆಯ ಪತಿ ಈ ಯುದ್ಧದಲ್ಲಿ ಹೋರಾಡಿ ವೀರಮರಣವನ್ನು ಹೊಂದಿದಂತೆ ಅತ್ತಿಮಬ್ಬೆಯ ಪತಿಯೂ ಕೂಡ ಯುದ್ಧದಲ್ಲಿ ಹೋರಾಡಿ ವೀರಮರಣವನ್ನು ಹೊಂತಾನೆ ಅನ್ನುವಂಥ ಹೋಲಿಕೆಯೂ ಕೂಡ ಇದೆ. ಜೊತೆಗೆ ಇಲ್ಲಿ ಸುಲೋಚನಳು ಕೂಡ ಯುದ್ಧದಲ್ಲಿ ಹೋರಾಡಿ ಪತಿ ಮರಣವನ್ನು ಹೊಂದಿದಾಗ ಆಕೆ ವಿಯೋಗ ಪದ್ಧತಿಯನ್ನು ಅನುಸರಿಸಿ
ವಿಚಾರಕ್ಕೆ ಕಟಿಬದ್ಧವಾಗಿ ನಿಲ್ಲುವಂತೆ ಇಲ್ಲಿ ಅತ್ತಿಮಬ್ಬೆಯೂ ಕೂಡ ಗಂಡ ವೀರಮರಣವನ್ನು ಅಪ್ಪಿದಂಥ ಸಂದರ್ಭದಲ್ಲಿ ಆಕೆಯೂ ಕೂಡ ವಿಯೋಗವನ್ನು ಅನುಭವಿಸಿ ಧಾರ್ಮಿಕಕ್ಕೆ ತನ್ನನ್ನು ಅರ್ಪಿಸಿಕೊಂಡಳು ಅನ್ನುವಂಥ ಮಾಹಿತಿಯೂ ಕೂಡ ನಮಗೆ ಇಲ್ಲಿ ಗೊತ್ತಾಗುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗೆ ಅತ್ತಿಮಬ್ಬೆಯ ಈ ಒಂದು ಪೂರ್ಣ ಮಾಹಿತಿಯನ್ನು ತಿಳಿಸುವಂಥ ಲಕ್ಕುಂಡಿ ಶಾಸನ ಅತ್ತಿಮಬ್ಬೆ 1500 ಬಂಗಾರದ ಜಿನಬಿಂಬಗಳನ್ನು ಆಕೆ ದಾನವಾಗಿ ಕೊಡ್ತಾಳೆ ಅನ್ನುವಂಥ ಮಾಹಿತಿ, ಜೊತೆಗೆ ಶಾಂತಿ ಪುರಾಣವನ್ನು ಅಂದರೆ ಪೊನ್ನನ ಶಾಂತಿ ಪುರಾಣವನ್ನು 100 ಪ್ರತಿಗಳಲ್ಲಿ ಮಾಡಿಸಿ ಅದನ್ನು ದಾನ ಮಾಡಿದ್ಲು ಅನ್ನುವಂಥ ಮಾಹಿತಿ, ಜೊತೆಗೆ 1501 ಗುಡಿಗಳ ನಿರ್ಮಾಣವನ್ನು ಅತ್ತಿಮಬ್ಬೆ ನಿರ್ಮಿಸಿದ್ದಾಳೆ ಅನ್ನುವಂಥ ಮಾಹಿತಿಯೂ ಕೂಡ ಈ ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಈ ಶಾಸನದಿಂದ ನಮಗೆ ತಿಳಿದು ಬರುವಂಥ ಮೂಲ ಮಾಹಿತಿ ಏನು ಅಂದರೆ ಅತ್ತಿಮಬ್ಬೆಯ ಸಪ್ತ ಪವಾಡಗಳು ಈ ಶಾಸನಗಳಿಂದ ನಮಗೆ ತಿಳಿದು ಬರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಆಕೆಯ ಮಹಿಮೆಗಳು ಅಥವಾ ಪವಾಡಗಳು 7 ಪವಾಡಗಳು ಪವಾಡಗಳು ಇದ್ದಾವೆ. ಅದರಲ್ಲಿ 1ನೇ ಪವಾಡದ ಕುರಿತಾಗಿರುವಂಥ ಮಾಹಿತಿಯನ್ನು ನೋಡೋಣ. ಅತ್ತಿಮಬ್ಬೆಯು ಉನ್ನತ ಕುಕ್ಕುಟೇಶ್ವರನನ್ನು ಕಾಣಲು, ಕುಕ್ಕುಟೇಶ್ವರ ಅಂದರೆ ಜೈನ ಈ ದೇವರು, ಆ ಉನ್ನತ ಕುಕ್ಕುಟೇಶ್ವರ ಬೆಟ್ಟದಲ್ಲಿದ್ದಂತೆ ಆ ಬೆಟ್ಟದಲ್ಲಿ ಇರುವಂಥ ಜೈನ ಕುಕ್ಕುಟೇಶ್ವರನನ್ನು ಕಾಣುವುದಕ್ಕಾಗಿ ಆಕೆ ಉಪವಾಸದಿಂದ ದೊಡ್ಡ ಬೆಟ್ಟವನ್ನು ಹತ್ತಾಳಂತೆ. ದೊಡ್ಡ ಬೆಟ್ಟವನ್ನು ಹತ್ತುವಂಥ ಸಂದರ್ಭದಲ್ಲಿ ಆಕೆಗೆ ಮಾರ್ಗ ಮಧ್ಯದಲ್ಲಿ ತುಂಬ ಆಯಾಸ ಆಗುತ್ತೆ, ದೇಹ ದಣಿದು ಹೋಗುತ್ತೆ, ನೀರಿನ ದಾಹ ಆಗಿ ಬಳಲಿಕೆಗೊಂಡಾಗ ಅಲ್ಲಿ ಅಕಾಲ ವೃಷ್ಟಿ ಆಯಿತಂತೆ. ನೋಡ್ರಿ, ಅದು ಎಂಥ ಸಂದರ್ಭ ಅಂದರೆ ಬೇಸಿಗೆ ಕಾಲ. ಬೇಸಿಗೆಯ ಕಾಲದಲ್ಲಿಯೂ ಕೂಡ ಈಕೆಯ ದೇಹ ದಣಿದ ಕಾರಣಕ್ಕಾಗಿ ಆಕಾಶದಿಂದ ಮಳೆ ಬೀಳುತ್ತೆ ಅನ್ನುವಂಥ ವರ್ಣನೆ ಆಕೆಯ ಪವಾಡದ ಹಿನ್ನೆಲೆಯಲ್ಲಿಯೂ ಕೂಡ ಇಲ್ಲಿ ಬಂದಿದೆ. ಅದಕ್ಕಾಗಿ ಈ ಶಾಸನಕಾರ ಹೇಳಿದಾನೆ, ದೇವಭಕ್ತಿಗ ಚೋದ್ಯಮೆ ಅಂದರೆ ದೇವಭಕ್ತಿಗೆ ಅದು ತಕ್ಕದಾದದ್ದು, ಅದು ಸಿಗುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾನೆ. ಇನ್ನೊಂದು ಮಾತಿನಲ್ಲಿ ಹೇಳ್ತಾನೆ, ಈ ಕೊಳ್ಳವೇ ಪುಷ್ಪವೃಷ್ಟಿಗಳಂತೆ. ಅಲ್ಲಿರುವಂಥ ಈ ಹಳ್ಳ ಕೊಳ್ಳಗಳದಾವಲ್ಲ, ಅವು ಈ ಮಳೆಯ ಹನಿಗಳು ಈ ಹೂಗಳು ಬೀಳುವಂಥ ರೀತಿಯಲ್ಲಿ ಆಕೆಗೆ ಎರಗಿದುವಂತೆ ಆಕೆಯ ಮೇಲೆ ಸುರಿದುವು ಅನ್ನುವಂಥ ಮಾಹಿತಿಯು ಇದರಿಂದ ನಮಗೆ ತಿಳಿದು ಬರುತ್ತೆ. ಇದು 1ನೇ ಪವಾಡ. ಇನ್ನು 2ನೇ ಪವಾಡ ಏನು ಅಂದರೆ ಅತ್ತಿಮಬ್ಬೆಯು ಚಕ್ರವರ್ತಿಯ ಆದೇಶದಂತೆ ಜಿನಬಿಂಬವನ್ನು ತಲೆಯ ಮೇಲೆ ಹೊತ್ತುಕೊಂಡು ತುಂಬಿ ಹರಿತಾ ಇರುವಂಥ ಗೋದಾವರಿ ನದಿಯನ್ನು ದಾಟುವಂಥ ಒಂದು ಸಂದರ್ಭ ಬರುತ್ತೆ. ಹೀಗೆ ಬರುವಾಗ ಜಿನಬಿಂಬವನ್ನು ಹೊತ್ತು ಗೋದಾವರಿ ನದಿಯನ್ನು ದಾಟೋದಕ್ಕೆ ಹಿಂದು ಮುಂದೆ ನೋಡದೆ ಅದನ್ನು ನೇರವಾಗಿ ದಾಟಿ ಹೋಗ್ಬೇಕನ್ನುವಂಥ ದೈವ ಸಂಕಲ್ಪದಿಂದ ಆ ನದಿಯ ಒಳಗಡೆ ಇಳಿದಾಗ ಆ ನದಿ ಆ ಕ್ಷಣದಲ್ಲಿ ಹರಿಯುವುದನ್ನು ನಿಲ್ಲಿಸಿಬಿಡ್ತಂತೆ. ಆ ನಿಲ್ಲಿಸಿ ಅಂದರೆ ಅತ್ತಿಮಬ್ಬೆ ಹೋಗುವುದಕ್ಕಾಗಿ ಅಲ್ಲಿ ದಾರಿಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಯಿತು ಅನ್ನುವಂಥ 2ನೇ ಪವಾಡವನ್ನು ಈ ಒಂದು ಶಾಸನದಿಂದ ನಾವು ತಿಳಿಬಹುದಾಗಿದೆ. ಇನ್ನು 3ನೇ ಪವಾಡ ಏನು ಈ ಶಾಸನದಲ್ಲಿ ಅಂದರೆ ಅತ್ತಿಮಬ್ಬೆ ಭಾಳ ಸಂತೋಷದಿಂದ ಈ ಜಿನಬಿಂಬವನ್ನು ನದಿ ತೀರದಲ್ಲಿ ಅದನ್ನು ದಿನ ತೊಳೆದು ಪೂಜೆ ಮಾಡಿ ಹೀಗೆ ಪೂಜೆ ಮಾಡ್ತಾ ಇದ್ಲಂತೆ. ಒಂದು ದಿನ ಈಕೆ ಯಥಾಪ್ರಕಾರವಾಗಿ ಜಿನಬಿಂಬವನ್ನು ನದಿಯಲ್ಲಿ ನಿರ್ಮಲ ತೀರ್ಥೋದಕಗಳಿಂದ ಅದನ್ನು ತೊಳೆಯುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕೈಯಿಂದ ಜಾರಿ ಆ ಜಿನಬಿಂಬ ಆ ನೀರಿನಲ್ಲಿ ಮುಳುಗೋಗಿಬಿಡ್ತಂತೆ. ಆ ಮುಳುಗೋಗಿ ಬಿಡೋದಕ್ಕಾಗಿ ಮತ್ತೆ ಆ ಜಿನಬಿಂಬ ತನ್ನ ಕೈಗೆ ಸೇರಬೇಕು ಅನ್ನುವ ಇರಾದೆಯನ್ನಿಟ್ಟುಕೊಂಡು ಅದೇ ನದಿ ತೀರದಲ್ಲಿ ಸತತವಾಗಿ 8 ದಿನಗಳವರೆಗೆ ಅತ್ತಿಮಬ್ಬೆ ಉಪವಾಸ ಮಾಡಲಂತೆ. ಕೊನೆಗೆ 8ನೇ ದಿನ
ಯಾವ ಕೈಯಿಂದ ಜಾರಿ ಹೋಗಿತ್ತೋ ಆ ಜಿನಬಿಂಬ ಮತ್ತೆ ಅದೇ ಕೈಯಲ್ಲಿ ಅದು ಬಂದು ಕುಳಿತುಕೊಂಡಿತು ಅನ್ನುವಂಥ ಒಂದು ಪವಾಡ ಈ ಒಂದು ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ನಾಲ್ಕನೇದಾಗಿ ಒಂದು ಪವಾಡ ಅದ್ಭುತವಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅತ್ತಿಮಬ್ಬೆ ಯಾವುದೋ ಕಾರಣಕ್ಕಾಗಿ ಕಟ್ಟಾಕ್ತಾರಂತೆ. ಅತ್ತಿಮಬ್ಬೆಯನ್ನು ಅದು ಹಗ್ಗದಿಂದ ಕಟ್ಟಿ ಹಾಕಿಬಿಡ್ತಾರೆ. ಆ ಕಟ್ಟಿ ಹಾಕಿರುವಂಥ ಹಗ್ಗ ಈಕೆ ಮುನಿಸಿಕೊಂಡಾಗ ಅದು ಹರಿದು ಹೋಗುತ್ತೆ ಅಂತೆ. ಹೀಗೆ ಹರಿದು ಹೋಗಿರುವಂಥ ಹಗ್ಗದಿಂದ ಬಿಡಿಸಿಕೊಂಡ ತರುವಾಯ ಅತ್ತಿಮಬ್ಬೆ ತನಗೆ ಆ ಸಂದರ್ಭದಲ್ಲಿ ಹುಟ್ಟಿದಂಥ ಆ ಸಿಟ್ಟಿನಿಂದಾಗಿ ಒಂದು ದೊಡ್ಡ ಮದಗಜ ಅಂದರೆ ಸೊಕ್ಕಿದ ಆನೆ ಎದುರಿಗೆ ಬರ್ತಾ ಇತ್ತಂತೆ. ಆ ಸೊಕ್ಕಿದ ಆನೆಯನ್ನೂ ಕೂಡ ಆಕೆ ತನ್ನ ಬಲವಾದ ಕೈಗಳಿಂದ ಹಿಡಿದು ಅದರ ಸೊಕ್ಕನ್ನು ಮುರಿದಲಂತೆ. ಆ ಸೊಕ್ಕು ಮುರಿದಾಗ ಆ ಆನೆ ಈ ಅತ್ತಿಮಬ್ಬೆಯ ಪಾದಕ್ಕೆ ಎರಗಿತಂತೆ ಅನ್ನುವಂಥ ಒಂದು ಪವಾಡ ಸದೃಶ್ಯವಾಗಿರುವಂಥ ಘಟನೆ ಈ ಒಂದು ಪವಾಡದ ರೀತಿಯಲ್ಲಿ ಈ ಶಾಸನದಲ್ಲಿ ಬಂದಿರುವುದನ್ನು ನಾವು ಗಮನಿಸಬಹುದಂತೆ. ಇನ್ನು ಪ್ರಳಯಾಗ್ನಿಯಂತೆ ಸೈನ್ಯವನ್ನು ಆವರಿಸಿಕೊಂಡಿರುವಂಥ ಅಗ್ನಿ ಅಂದರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿಯ ಜ್ವಾಲಾಮುಖಿ ಆ ಒಂದು ಯುದ್ಧದ ಆ ಒಂದು ರಣಭೂಮಿಯಲ್ಲಿ ಕಾಣಿಸ್ಕೊಂಡ್ಬಿಡ್ತಂತೆ. ಈಗ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಸೈನಿಕರು ಬೆಂಕಿಯ ಹುರಿಯನ್ನು ತಾಳಲಾರದೆ ಬೆಂಕಿಯಲ್ಲಿ ಬೆಂದು ಹೋಗುವಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹೋಗಿರುವಂಥ ಅತ್ತಿಮಬ್ಬೆಯು ತನ್ನಲ್ಲಿರುವಂಥ ತೀರ್ಥ ಗಂಧೋದಕವನ್ನು ತೆಗೆದುಕೊಂಡು ಆ ಒಂದು ಪ್ರಳಯಾಗ್ನಿಯ ಮೇಲೆ ಎರಚಿದಾಗ ತಕ್ಷಣವೇ ಆ ಬೆಂಕಿ ಸಂಪೂರ್ಣವಾಗಿ ನಂದಿ ಹೋಯಿತು ಅನ್ನುವಂಥ ಮಾಹಿತಿ 5ನೇ ಪವಾಡದ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಳ್ತದೆ. ಇನ್ನು 6ನೇ ಪವಾಡ ಏನು ಅಂದರೆ, ಒಂದು ನದಿಯನ್ನು ದಾಟಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅತ್ತಿಮಬ್ಬೆ ಒಂದು ದೋಣಿಯನ್ನು ಹತ್ತಿರ್ತಾಳೆ. ದೋಣಿಯ ಒಳಗಡೆ ಕೂತ್ಕೊಂಡಿರ್ತಾಳೆ. ಈ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಆಕೆಯ ಪಕ್ಕದಲ್ಲಿ ಒಬ್ಬ ಒಬ್ಬಳು ಹೊಟ್ಟೆ ಕಿಚ್ಚಿನ ಹೆಣ್ಣೊಬ್ಬಳು ಈಕೆಯ ಪಕ್ಕದಲ್ಲಿ ಕೂತ್ಕೊಂಡಿದ್ಲಂತೆ. ಅತ್ತಿಮಬ್ಬೆಯ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ಈ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಆ ಪಕ್ಕದಲ್ಲಿ ಕೂತ್ಕೊಂಡಿರುವಂಥ ಹೆಣ್ಣು ಈ ನದಿಯ ತೊರೆಯಲ್ಲಿ ಈಕೆಯನ್ನು ನೂಕಿಬಿಡಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡಿರ್ತಾಳೆ. ಅಂದರೆ ನೀರಿನಲ್ಲಿ ದಬ್ಬಿ ಸಾಯಿಸಿಬಿಡಬೇಕು ಅಂತ. ಈಗಿರುವಾಗ ಸ್ವಲ್ಪ ದೋಣಿ ಮುಂದೆ ಹೋದ್ಮೇಲೆ ಅಂದರೆ ನದಿಯ ಮಧ್ಯಭಾಗಕ್ಕೆ ಹೋದಾದ್ಮೇಲೆ ಆಕೆ ಇದ್ದಕ್ಕಿದ್ದಂತೆ ತಾನೇನು ಅನ್ಕೊಂಡಿದ್ಲೋ ಹಾಗೆ ಈಕೆಯನ್ನು ದೂಕ್ಬಿಡಬೇಕು ಅನ್ನುವಂಥ ಕಾರಣವನ್ನಿಟ್ಕೊಂಡು ನದಿಯಲ್ಲಿ ಈ ಅತ್ತಿಮಬ್ಬೆಯನ್ನು ನೂಕುವಂಥ ಸಂದರ್ಭದಲ್ಲಿ ಆಗ ಹಡಗುವಿನ ಪ್ರತಿಕ್ರಿಯೆಯನ್ನು ಹೇಗಿತ್ತು ಅನ್ನುವುದನ್ನು ನಾವು ನೋಡಿದಾಗ ಈ ಇದ್ದಕ್ಕಿದ್ದಂತೆ ಆ ಕಡೆ ಈ ಕಡೆ ಹೋಗಲಾರ್ದೆ ಒಂದೇ ಸಂದರ್ಭದಲ್ಲಿ ಅದು ಸುತ್ತೋದಕ್ಕೆ ಶುರು ಮಾಡಿಬಿಡ್ತಂತೆ. ಅಂದರೆ ತಿರುಗೋದಕ್ಕೆ ಶುರು ಮಾಡಿತಂತೆ. ಆವಾಗ ಆ ಹೆಣ್ಣಿಗೆ ತನ್ನ ಪಶ್ಚಾತ್ತಾಪ ಆಗಿ ತನ್ನ ತಪ್ಪಿನ ಅರಿವಾಗಿ ಅತ್ತಿಮಬ್ಬೆಯ ಪಾದಕ್ಕೆ ಎರಗಿ ನನ್ನನ್ನು ಮನ್ನಿಸಿಬಿಡು ಅಂಥೇಳಿ ಕೇಳಿದ್ಲು ಅನ್ನುವಂಥ ಒಂದು ಪವಾಡ ಇಲ್ಲಿ ಬಂದಿರುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು 7ನೇ ಪವಾಡ ಏನು ಅಂದರೆ, ಈ ಜೈನ ಧರ್ಮದ ಪತಾಕೆಯಂತಿರುವಂಥ ಅತ್ತಿಮಬ್ಬೆಯು ವಿಮಳ ನರ್ಮದ ನದಿಯ ಈ ಕರುಳ ಪಾವೆಯ ಸ್ತೋತ್ರ ಪಾತ್ರನಾದ ಜಿನನನ್ನು ಕಾಣುವವರಿಗೂ ಕೂಡ ನಾನು ಆಹಾರವನ್ನು ತೊರೆಯೋದು ಇರ್ತೀನಿ ಅನ್ನುವಂಥ ಒಂದು ಶಪಥವನ್ನು ಮಾಡ್ತಾಳಂತೆ. ಅಂದರೆ ಈ ಜಿನನನ್ನು ಅಂದರೆ ಜೈನ ಧರ್ಮದ ದೇವರನ್ನು ಕಾಣುವವರೆಗೂ ಕೂಡ ಆತನನ್ನು ನಾನು ನೋಡಬೇಕು, ಕಣ್ಣಾರೆ ಖುದ್ದು ನೋಡಬೇಕು, ಅಲ್ಲಿಯವರೆಗೂ ಕೂಡ ನಾನು ಆಹಾರವನ್ನು ಸೇವಿಸೋದಿಲ್ಲ ಅಂಥೇಳಿ ನಿರ್ಮಲವಾಗಿರುವಂಥ ನರ್ಮದಾ ನದಿಯ ದಡದಲ್ಲಿ ಕೂತ್ಕೊಂಡು ಉಗ್ರವಾಗಿರುವಂಥ ತಪಸ್ಸನ್ನು ಮಾಡ್ತಾಳಂತೆ. ಕೊನೆಗೆ ಆ ಜಿನನು ಆಕೆಗೆ ಒಲಿತು ಪ್ರತ್ಯಕ್ಷನಾಗಿ ದರ್ಶನ ಕೊಡ್ತಾನೆ ಅನ್ನುವಂಥ ಮಾಹಿತಿ ಈ ಒಂದು 7ನೇ ಪವಾಡದ ರೀತಿಯಲ್ಲಿ
ಈ ಶಾಸನದಲ್ಲಿ ಕಂಡು ಬಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಒಟ್ಟು ಈ ಶಾಸನ ಕ್ರಿಸ್ತಶಕ 1007 ಚಾಲುಕ್ಯರ ಕಾಲ ಸಂದರ್ಭಕ್ಕೆ ಸೇರಿದಂಥ ಶಾಸನ ಆಗಿದೆ. ವಿಶೇಷವಾಗಿ ಇದನ್ನು ಅತ್ತಿಮಬ್ಬೆಯ ಶಾಸನ ಅಂತಲೇ ಗುರುತಿಸ್ತಾರೆ. ಹಾಗಾಗಿ ಒಬ್ಬ ಹೆಣ್ಣಿನ ಅಧ್ಯಾತ್ಮದ ಬದುಕನ್ನು ಸಂಪೂರ್ಣವಾಗಿ ಚಿತ್ರಿಸುವಂಥದ್ದು ಈ ಶಾಸನದಲ್ಲಿ ಕಂಡುಬರುವಂಥ ಮುಖ್ಯ ಭಾಗ ಅನ್ನುವುದನ್ನು ನಾವು ಗಮನಿಸ್ಬೋದು. ನಿಮಗೆ ಮತ್ತೆ ತಿಳಿದಿರಲಿ, ಈ ಶಾಸನಗಳಲ್ಲಿ ಒಟ್ಟು 88 ಸಾಲುಗಳಿವೆ. ಇದು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ 10 ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಾಂದರೆ 5 ಅಂಕದ ಟಿಪ್ಪಣಿ ರೂಪದಲ್ಲಿ ಈ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇದರಲ್ಲಿರುವಂಥ ಕೆಲ ಮುಖ್ಯ ಭಾಗಗಳನ್ನು ಸೇರಿಸಿ 1 ಅಂಕದ ಪ್ರಶ್ನೆ ಕೇಳುವಂಥ ಸಂಭವಗಳೂ ಕೂಡ ಬಂದಿರುವ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ನಿಮ್ಮ ಪರೀಕ್ಷೆಗೆ ಅನುಕೂಲ ಮಾಡ್ಕೊಳ್ತೀರ ಅಂಥೇಳಿ ಭಾವಿಸಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.